ಡಿಎಂಕೆ ಮೈತ್ರಿಯನ್ನ ಏಕಾಏಕಿ ತೊರೆದು ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲ ಸೂಚಿಸಿದ್ದು ಸರಿಯೇ? ಇದು ವಿಶ್ವಾಸಘಾತುಕತನ ಅಲ್ಲವೇ ಎಂಬೆಲ್ಲ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗ್ತಾ ಇದೆ. ಈ ಬಗ್ಗೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಒಂದು ವಿಸ್ತೃತ ವರದಿ ಪ್ರಕಟ ಆಗಿದೆ. ಈ ವರದಿಯನ್ನು ನೋಡಿದರೆ ಡಿಎಂಕೆ ಜೊತೆ ಕಾಂಗ್ರೆಸ್ ಸಂಬಂಧ ಕೆಟ್ಟು ಹೋಗಿತ್ತು ಅನ್ನೋದು ಗೊತ್ತಾಗುತ್ತೆ. ಕಳೆದ ನವೆಂಬರ್ನಿಂದಲೇ ಸೀಟ್ ಶೇರಿಂಗ್ ಬಗ್ಗೆ ಚಟುವಟಿಕೆ ಆರಂಭಿಸಿತು. ಮುಖ್ಯವಾಗಿ ಡಿಎಂಕೆ ಜೊತೆ ಸೀಟ್ ಶೇರಿಂಗ್ ಬಗ್ಗೆ ಮಾತುಕತೆಗೆ ಆಹ್ವಾನಿಸಿತು. ಆದರೆ ಪ್ರತಿ ಬಾರಿಯೂ ಡಿಎಂಕೆ ಈ ಮಾತುಕತೆಯನ್ನ ನಿರ್ಲಕ್ಷಿಸುತ್ತಲೇ ಬಂದಿದೆ. ಎಲ್ಲಿಯವರೆಗೆ ಅಂದರೆ ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಡಿಎಂಕೆ ಇಂತಹ ಮಾತುಕತೆಗೆ ಮನಸ್ಸು ಮಾಡಿತು ಅಂತ ವರದಿಯಲ್ಲಿದೆ. ತಮಿಳುನಾಡು ಚುನಾವಣೆಯಲ್ಲಿ ಟಿವಿಕೆ ಗೆಲ್ಲಬಹುದು ಅನ್ನುವ ಸೂಚನೆ ರಾಹುಲ್ ಗಾಂಧಿ ಅವರಿಗೂ ಇತ್ತು ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಇತ್ತು. ಅಲ್ಲದೆ ವಿಜಯ್ ಅವರು ಕಾಂಗ್ರೆಸ್ನ ಮುಂದೆ ಆಫರ್ಗಳನ್ನು ಇಟ್ಟಿದ್ರು. ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ 75 ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಕೊಡೋದಾಗಿ ಅವರು ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ 50% ಕ್ಷೇತ್ರಗಳನ್ನ ಕೊಡುವುದಾಗಿಯೂ ಹೇಳಿದ್ರು. ಮಾತ್ರ ಅಲ್ಲ, ಸಚಿವ ಸಂಪುಟದಲ್ಲಿ 50% ಸ್ಥಾನ ನೀಡುವುದಾಗಿಯೂ ಕಾಂಗ್ರೆಸ್ಗೆ ಭರವಸೆ ನೀಡಿದ್ರು ಎಂದು ವರದಿಯಲ್ಲಿದೆ. ಇದೇ ವೇಳೆ ಡಿಎಂಕೆ ಉದ್ದಕ್ಕೂ ಸರ್ವಾಧಿಕಾರಿಯಂತೆ ವರ್ತಿಸಿದೆ ಎಂಬ ಆರೋಪ ಕಾಂಗ್ರೆಸ್ ನಾಯಕರದ್ದಾಗಿದೆ. ಈಗಿನ ಡಿಎಂಕೆ ಸರ್ಕಾರದಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಇರಲಿಲ್ಲ. ಈಗ ಮಾತ್ರ ಅಲ್ಲ, 2006ರಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬಂದಾಗಲೂ ಕಾಂಗ್ರೆಸ್ಗೆ ಯಾವುದೇ ಸ್ಥಾನವನ್ನು ಸಚಿವ ಸಂಪುಟದಲ್ಲಿ ನೀಡಿರಲಿಲ್ಲ. 2006ರಲ್ಲಿ ಡಿಎಂಕೆಗೆ ಕೇವಲ 96 ಶಾಸಕರು ಮಾತ್ರವೇ ಇದ್ರು. ಸರ್ಕಾರ ರಚಿಸಬೇಕಾದ್ರೆ ಇನ್ನೂ 22 ಸೀಟುಗಳ ಅಗತ್ಯ ಇತ್ತು. ಆಗ ಕಾಂಗ್ರೆಸ್ನ ಬಳಿ 34 ಶಾಸಕರು ಇದ್ರು. ಕಾಂಗ್ರೆಸ್ ಬೆಂಬಲದೊಂದಿಗೆ ಡಿಎಂಕೆ ಸರ್ಕಾರ ರಚಿಸಿತು. 5 ವರ್ಷ ಆಳಿದ್ದ ಡಿಎಂಕೆ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ಸದಸ್ಯ ಇರಲಿಲ್ಲ. ಆದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಡಿಎಂಕೆ ಸದಸ್ಯರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಆದರೆ ರಾಜ್ಯದಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಒಂದು ಸಚಿವ ಸ್ಥಾನವನ್ನು ನೀಡಿಲ್ಲ ಎಂಬ ಮಾಹಿತಿಯು ವರದಿಯಲ್ಲಿದೆ. ಮೊನ್ನೆ ಚುನಾವಣಾ ಫಲಿತಾಂಶ ಪ್ರಕಟವಾದ ಕೂಡಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸ್ಟಾಲಿನ್ ಅವರನ್ನ ಸಂಪರ್ಕಿಸಿದರು. ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವಂತೆ ಅವರು ಕೇಳಿಕೊಂಡಿದ್ರು. ಸ್ಟಾಲಿನ್ ಅವರ ಮಗ ಉದಯನಿಧಿ ಕೂಡ ಈ ಬಗ್ಗೆ ಆಸಕ್ತಿ ವಹಿಸಿದ್ರು. ಇದೇ ವೇಳೆ ಫಲಿತಾಂಶ ಪ್ರಕಟವಾದ ಕೂಡಲೇ ರಾಹುಲ್ ಗಾಂಧಿ ಕೂಡ ಸ್ಟಾಲಿನ್ ಅವರನ್ನ ಅಭಿನಂದಿಸಿ ಮಾತಾಡಿದ್ರು. ಅಲ್ಲಿ ಮಾತುಕತೆ ನಡೆದಿದೆ. ಅದರ ನಂತರ ವಿಜಯ್ಗೆ ಕಾಂಗ್ರೆಸ್ ಬೆಂಬಲ ಘೋಷಣೆ ಮಾಡಿದೆ. ಬಹುಶಃ ಈ ಮಾತುಕತೆಯಲ್ಲಿ ಅಮಿತ್ ಶಾ ಅವರ ಆಫರ್ ಬಗ್ಗೆ ಚರ್ಚೆ ನಡೆದಿರಬಹುದು. ಎಐಎಡಿಎಂಕೆ ಜೊತೆ ಸೇರ್ಕೊಂಡು ಸರ್ಕಾರ ರಚಿಸುವ ಆಸಕ್ತಿಯನ್ನ ಸ್ಟಾಲಿನ್ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿರಬಹುದು. ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿಯಲ್ಲಿದೆ. ಈ ಮೈತ್ರಿಯನ್ನ ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಒಪ್ಪಿಕೊಳ್ಳುವ ಸಾಧ್ಯತೆ ಇಲ್ಲ. ಆದ್ದರಿಂದಲೇ ಅವರು ಈ ಮಾತುಕತೆಯ ಬಳಿಕ ವಿಜಯ್ಗೆ ಬೆಂಬಲ ಘೋಷಣೆ ಮಾಡಿರಬಹುದು. ಇದೇ ವೇಳೆ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸುವ ಉದ್ದೇಶ ಸ್ಟಾಲಿನ್ ಅವರಿಗೆ ಇತ್ತು. ಇದರ ಪ್ರಸ್ತಾಪವನ್ನ ತನ್ನ ಮಿತ್ರ ಪಕ್ಷವಾದ ಸಿಪಿಎಂ ನಾಯಕರ ಮುಂದೆ ಸ್ಟಾಲಿನ್ ಇಟ್ಟಿದ್ರು ಎಂಬ ಅಭಿಪ್ರಾಯ ಇದೆ. ಅಂತೂ ವಿಜಯ್ ಅವರ ಗೆಲುವಿನ ಬಗ್ಗೆ ರಾಹುಲ್ ಗಾಂಧಿ ಅವರಲ್ಲಿ ನಂಬಿಕೆ ಇತ್ತು. ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ವಿಜಯ್ ಆಸಕ್ತಿ ಪ್ರಕಟಿಸಿದ್ರು. ಇನ್ನೊಂದೆಡೆ ಬಿಜೆಪಿ ಮೈತ್ರಿಕೂಟವಾದ ಎಐಎಡಿಎಂಕೆ ಜೊತೆ ಸೇರಿ ಸರ್ಕಾರ ರಚಿಸಲು ಡಿಎಂಕೆ ಆಸಕ್ತಿ ತೋರಿಸಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಡಿಎಂಕೆಯನ್ನು ತೊರೆದು ವಿಜಯ್ಗೆ ಬೆಂಬಲ ಘೋಷಿಸಲು ಕಾಂಗ್ರೆಸ್ ಮುಂದಾಗಿದೆ ಎಂಬ ಅಭಿಪ್ರಾಯ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.